ವೀಕ್ಷಕರೇ, ನಿಮಗೆ ಕಾಣ್ತಾ ಇದೆಯಲ್ವಾ, ಇದೊಂದು ಬಾವಿ ನೋಡ್ತಿದ್ದೀರಲ್ವಾ. ಬಾವಿ ತುಂಬಾ ನೀರು. ಇದರಲ್ಲೇನಿದೆ ವಿಶೇಷ ಅಂತೀರಾ? ಇದೆ, ವಿಶೇಷ ಇದೆ. ಹಾಗಾಗಿಯೇ ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಈ ಬಾವಿ ಯಾವುದೋ ತೋಟದಲ್ಲಿಯೋ ಇಲ್ಲವೇ ಜಮೀನಿನಲ್ಲಿಯೋ ಇದ್ದಿದ್ದರೆ ನಿಮಗೆ ಇದರ ಬಗ್ಗೆ ಹೇಳಬೇಕಾದ ಅಗತ್ಯ ಇರಲಿಲ್ಲ. ಬದಲಿಗೆ ರಾಷ್ಟ್ರೀಯ ಹೆದ್ದಾರಿ ಕೆಳಗೆ ಇಷ್ಟು ವರ್ಷಗಳಿಂದ ಈ ಬಾವಿ ಆವಿತ್ತು ಕುಳಿತಿತ್ತು ಎಂಬ ಕಾರಣಕ್ಕೆ ಇದು ನಿಮ್ಮ ಮುಂದೆ ಇಡಬೇಕಾಯಿತು. ಹೌದು, ನೀವು ಕೇಳುತ್ತಿರೋದು ನಿಜ. ಈ ಬಾವಿ ಅದೆಷ್ಟೋ ವರ್ಷಗಳಿಂದ ರಾಷ್ಟ್ರೀಯ ಹೆದ್ದಾರಿ 234 ಇದೆಯಲ್ಲ, ಅದೇ ಚಿಕ್ಕಬಳ್ಳಾಪುರ ನಗರದ MG ರಸ್ತೆ, ಇದೇ ರಸ್ತೆಯ ಕೆಳಗೆ ಇಂದು ಪತ್ತೆಯಾಗಿದೆ. ಸುಮಾರು 1 ಶತಮಾನಕ್ಕೂ ಹೆಚ್ಚು ಕಾಲದಿಂದಲೇ ಈ ರಾಷ್ಟ್ರೀಯ ಹೆದ್ದಾರಿ 234 ಇದೆ. ಈ ಹಿಂದೆ ಏಕರಸ್ತೆಯಾಗಿದ್ದ ಇದನ್ನು ಇತ್ತೀಚೆಗೆ ಡಬಲ್ ರಸ್ತೆ ಮಾಡಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿದ್ದು, ಕಳೆದ 2 ವರ್ಷಕ್ಕೂ ಹೆಚ್ಚು ಕಾಲದಿಂದ ಕಾಮಗಾರಿಯನ್ನು ನಡೆಸುತ್ತಲೇ ಇದ್ದಾರೆ. ಆದರೂ ರಸ್ತೆ ಕಾಮಗಾರಿ ಮುಗಿದಿಲ್ಲ. ಶೀಘ್ರದಲ್ಲೇ ಮುಗಿಯುವ ಲಕ್ಷಣಗಳು ಕಾಣುತ್ತಿಲ್ಲ. ಪ್ರಸ್ತುತ MG ರಸ್ತೆಯ ಎರಡೂ ಬದಿಯಲ್ಲಿ ಚರಂಡಿ ಕಾಮಗಾರಿ ನಡೆಯುತ್ತಿದ್ದು, ಮೊದಲಿಗೆ JCBಯಿಂದ ಚರಂಡಿ ತೆಗೆದು ನಂತರ ಸಿಮೆಂಟ್ ಕಾಂಕ್ರೀಟ್ನಿಂದ ಬಾಕ್ಸ್ ಮಾಡುತ್ತಿದ್ದಾರೆ. ಇಂದು ಅದೇ ರೀತಿಯಲ್ಲಿ ಚರಂಡಿ ತೆಗೆಯುತ್ತಿದ್ದ ವೇಳೆ ಪುರಾತನ ಬಾವಿಯೊಂದು ಹೊರಬಿದ್ದಿದೆ. ಈ ಬಾವಿ 100 ವರ್ಷಕ್ಕೂ ಹೆಚ್ಚು ಹಳೆಯದಾಗಿದ್ದು 10 ಅಡಿಗೂ ಹೆಚ್ಚು ಅಗಲವಾಗಿದೆ. ಭದ್ರವಾದ ಕಲ್ಲುಕಟ್ಟೆಯಿಂದ ನಿರ್ಮಾಣ ಮಾಡಲಾಗಿದ್ದು, ಪ್ರಸ್ತುತ 20 ಅಡಿಗೂ ಹೆಚ್ಚು ಆಳವಾದ ನೀರು ತುಂಬಿಕೊಂಡಿದೆ. ಯಾವುದೋ ಕಾಲದಲ್ಲಿ ನಿರ್ಮಾಣವಾಗಿದ್ದ ಬಾವಿಯ ಮೇಲೆ ರಸ್ತೆ ನಿರ್ಮಾಣ ಮಾಡಿದ್ದು, ಇಂದು ಚರಂಡಿ ತೆಗೆಯುವ ವೇಳೆ ಅದು ಹೊರಬಿದ್ದಿದೆ. ಇಂತಹ ಸುಸಜ್ಜಿತವಾಗಿರುವ ಬಾವಿಯನ್ನು ಹೆದ್ದಾರಿ ಪ್ರಾಧಿಕಾರದವರು ಮಣ್ಣು ಮುಚ್ಚಿ ಅದರ ಮೇಲೆ ಎಂದಿನಂತೆ ಮತ್ತೆ ಚರಂಡಿ ಕಾಮಗಾರಿ ನಿರ್ಮಾಣ ಆರಂಭಿಸಿದ್ದು ವಿಪರ್ಯಾಸ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.